ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನೆಲ್. ನಾನು ನೋಡ್ರಿ ಇವತ್ತೊಂದು ಹೀರೆಕಾಯಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಸಿಂಪಲ್ ಆಗಿರುವಂತಹ ಮಸಾಲೆನ ಬಳಸಿ ಮಾಡಿ ನೋಡ್ರಿ. ರೈಸ್ ಜೊತೆ, ಚಪಾತಿ, ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡ್ರಿ. ಅದಕ್ಕೆ ಇಲ್ಲಿ ಎಳೆಯದಾದಂಥ ಹೀರೆಕಾಯಿನ ತೊಗೊಂಡಿದ್ದೀನಿ ನೋಡ್ರಿ. ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳಿ, ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೆಲ್ಲೈಕನನ್ನು ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ಸಿಂದ ನಮಗೆ ಒಳ್ಳೆ ಸ್ಕೋಪ್ ಸಿಕ್ಕಂಗಾಗುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಇಲ್ಲಿ ನೋಡಿರಿ, ನಾನು ರೆಸಿಪಿ ಮಾಡೋದಕ್ಕೆ ಹೀರೆಕಾಯಿನ ತೊಗೊಂಡಿದ್ದೀನಿ. ಇಲ್ಲಿ ಅರ್ಧ ಕೆಜಿಯಷ್ಟು ಹೀರೆಕಾಯಿ ಇದೆ. ಇದು ಎಳೆದಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಳೆದಿರುವಂಥ ಹೀರೆಕಾಯಿನ ಬಳಸಿ ಈಗ ಇದನ್ನು ಮೇಲಿರುವಂತೆಲ್ಲ ಸಿಪ್ಪೆನ ಚೆನ್ನಾಗಿ ಇದನ್ನು ತುರಿದ್ಬಿಟ್ಟು ಇದನ್ನು ಸ್ಲೈಸ್ ಆಗಿ ನಾನು ಕಟ್ ಮಾಡ್ಕೋತೀನಿ. ಅಂದರೆ ತುಂಬ ಚಿಕ್ಕದಾಗಿ ಮಾಡೋದು ಬೇಡ. ನಾವಿಲ್ಲಿ ನೋಡ್ರಿ ಎಣ್ಗಾಯಿ ಮಾಡ್ತೀವಲ್ಲ ಅದೇ ರೀತಿ ಕಟ್ ಮಾಡ್ಕೊಳ್ರಿ. ಇಲ್ಲಿ ನೋಡ್ರಿ, ಮೇಲಿಂದೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ನಾನು ಹೀರೆಕಾಯಿನ ತೊಗೊಂಡಿದ್ದೀನಿ. ಒಂದರಲ್ಲಿ 4 ಪಾರ್ಟು ಈ ಥರ ಕಟ್ ಮಾಡಿದ್ದೀನಿ ನೋಡ್ರಿ. ಇಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿಕೊಡ್ರಿ, ಆವಾಗ ಚೆನ್ನಾಗಿರುತ್ತೆ ನೋಡಿ. ಬೀಜ ಇರಬಾರ್ದು, ಹೀರೆಕಾಯಿ ಬೀಜ ಇಲ್ಲದೆ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಟೇಸ್ಟ್ ಕೂಡ ಹಾಗೆ ಬರುತ್ತೆ. ಇಲ್ಲಿ 2 ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೀನಿ. ಆಮೇಲೆ 2 ಟೊಮ್ಯಾಟೊನ ಸಹಿತ ಕಟ್ ಮಾಡಿ ತೊಗೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಶೇಂಗಾ ಬೀಜ ಮತ್ತು ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಮತ್ತು ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗಾದ್ರೆ ನೋಡ್ರಿ ಹೇಗೆ ಮಾಡೋದು ಅಂತ ಹೇಳಿ. ಇಲ್ಲಿ ಒಂದು ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ನಾವು ತೊಗೊಂಡಂಥ ಶೇಂಗಾ ಬೀಜನ ಹಾಕಿ ಹುರಿತಾ ಇದ್ದೀನಿ ನೋಡ್ರಿ. ನಾನು ಶೇಂಗಾನ ಚೆನ್ನಾಗಿ ಹುರಿದು ಹಾಕ್ರಿ, ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ನೋಡ್ರಿ. ಸ್ವಲ್ಪ 1-2 ನಿಮಿಷ ಇದನ್ನು ಫ್ರೈ ಮಾಡಿಕೊಡ್ರಿ. ನಿಮಗೆ ಗ್ರೇವಿ ಏನಾದರೂ ಜಾಸ್ತಿ ಬೇಕು, ಥಿಕ್ನೆಸ್ ಜಾಸ್ತಿ ಬೇಕು ಅಂದರೆ ನೀವು ಶೇಂಗಾ ಬೀಜನ ಇನ್ನೂ ಜಾಸ್ತಿ ನೀವು ಪಲ್ಯನ ಯಾವ ರೀತಿಯಲ್ಲಿ ಜಾಸ್ತಿ ಮಾಡ್ತೀರೋ ಹಾಗೆ ಜಾಸ್ತಿ ತೊಗೋಬೋದಾಗುತ್ತೆ. ನೀವು ನಾ ಇಲ್ಲಿ ಅರ್ಧ ಕೆಜಿಯಷ್ಟು ಹೀರೆಕಾಯ್ದು ತೋರಿಸ್ತಾ ಇದ್ದೀನಿ. ನೀವು 1 ಕೆಜಿ ಜಾಸ್ತಿ ಜನ ಇದ್ದರೆ, ಜಾಸ್ತಿ ಮಾಡೋದಿದ್ದರೆ ಇನ್ನೂ ಜಾಸ್ತಿ ಶೇಂಗಾ ಬೀಜನ ನೀವು ಬಳಸ್ಬೋದು. ಇಲ್ಲಿ ನೋಡಿರಿ, ಚೆನ್ನಾಗಿ ಫ್ರೈ ಆಗಿದೆ ಶೇಂಗಾ ಬೀಜ. ಈಗ ಇದನ್ನು ಸಾಕು, ಇಷ್ಟು ಫ್ರೈ ಆದರೆ ಈಗ ಒಂದು ಕಪ್ಪಿಗೆ ಹಾಕಿ ತೆಗೆದಿಡೋಣ, ಕಂಪ್ಲೀಟಾಗಿ ತಣ್ಣಗಾಗಲಿ. ಈಗ ನೋಡಿರಿ, ಅದೇ ಕಡಾಯಿಗೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿ ಹುರಿತಾ ಇದ್ದೀನಿ. ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಖಾರ ಇರುವಂಥ ಹಸಿಮೆಣ್ಸಿನ್ಕಾಯಿನ ಬಳಸ್ತಾ ಇದ್ದೀನಿ. ಒಂದು 10-12 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ ಅನ್ನೋರು ಖಾರದ ಪುಡಿನ ಬಳಸ್ಬೋದು. ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಡ್ರಿ. ಎಣ್ಣೆ ಹಾಕಿ ಈ ಥರ ಫ್ರೈ ಮಾಡಿ ಬಳಸೋದ್ರಿಂದ ಹಸಿಮೆಣ್ಸಿನ್ಕಾಯಿ ಅಸಿಡಿಟಿ ಆಗೋದಿಲ್ಲ ನೋಡ್ರಿ, ಗ್ಯಾಸ್ಟ್ರಿಕ್ ಆಗೋದಿಲ್ಲ. ನೀವು ಹಸಿಮೆಣ್ಸಿನ್ಕಾಯಿ ತಿಂದೇ ಇದ್ದವರು ಖಾರದ ಪುಡಿ ಹಾಕ್ಬೋದು ನೋಡ್ರಿ. ಇದನ್ನು 1-2 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಕೂಡ ಒಂದು ಪ್ಲೇಟಿಗೆ ತೆಗೆದು ಎತ್ತಿಡ್ರಿ. ಇದು ಕೂಡ ಚೆನ್ನಾಗಿ ತಣ್ಣಗಾಗಬೇಕು, ಕಂಪ್ಲೀಟಾಗಿ ಕೂಲಾಗಲಿ. ಈಗ ನೋಡ್ರಿ, ನಾನಿಲ್ಲಿ ಮಿಕ್ಸರ್ ಜಾರಿಗೆ ಮಸಾಲನ ರೆಡಿ ಮಾಡ್ತಾಯಿದ್ದೀನಿ. ಹಾಕಿ ನೋಡ್ರಿ, ಇಲ್ಲಿ ಫಸ್ಟ್ ಕಟ್ ಮಾಡಿದಂತಹ ಟೊಮ್ಯಾಟೊನ ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ಟೊಮ್ಯಾಟೊನ ಬಳಸ್ತಾ ಇದ್ದೀನಿ. ತುಂಬ ಹಣ್ಣಾಗಿರುವಂಥ ಟೊಮ್ಯಾಟೊ ಆದರೂ ನಡೆಯುತ್ತೆ, ಇಲ್ಲಾಂದರೆ ಕಾಯಿ ಇರುವಂಥ ಟೊಮ್ಯಾಟೊ ಆದರೂ ನಡೆಯುತ್ತೆ. ಇದಕ್ಕೆ ನೋಡಿರಿ, ಖಾರಕ್ಕೆ ಬೇಕಾದಷ್ಟು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿನ ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ನೋಡಿರಿ, 2 ಗೆಡ್ಡೆ ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ಈ ಬೆಳ್ಳುಳ್ಳಿ ಹಾಕೋದ್ರಿಂದನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಫ್ರೈ ಮಾಡಿದಂಥ ಶೇಂಗಾ ಬೀಜ, ಹುರ್ಕೊಂಡಂಥ ಶೇಂಗಾ ಬೀಜನ ಹಾಕ್ತಾಯಿದ್ದೀನಿ ನೋಡಿರಿ. ಮತ್ತು ಇದಕ್ಕೆ ಒಣ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ. ಒಣ ಕೊಬ್ಬರಿ ತುರಿನೇ ಹಾಕಬೇಕಂತೇನಿಲ್ಲ, ನೀವು ಹಸಿ ತೆಂಗಿನಕಾಯಿ ಇದ್ದರೂ ಅದನ್ನು ಹಾಕ್ಬೋದು. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಎಲ್ಲದನ್ನು ಹಾಕಿ ಇವಾಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ತಗೊಂಡು ಬರೋಣ. ನೋಡಿ, ಇಲ್ಲಿ ಗ್ರೈಂಡ್ ಮಾಡಿ ತೊಗೊಂಬಂದಿದ್ದೀನಿ. ತುಂಬ ತರಿತರಿಯಾಗಿರಬಾರ್ದು, ಆಮೇಲೆ ಇದಕ್ಕೆ ನೀರು ಹಾಕಬಾರ್ದು, ಹಾಗೇ ಗ್ರೈಂಡ್ ಮಾಡಬೇಕು. ನೋಡಿ, ಇಲ್ಲಿ ಇಷ್ಟು ಗಟ್ಟಿ ಇರಬೇಕು ಮಸಾಲ, ಸ್ವಲ್ಪ ಗಟ್ಟಿ ಇರಬೇಕು. ನಾವು ಟೊಮ್ಯಾಟೋನ ಹಾಕಿರ್ತೀವಿ ಅದರಲ್ಲೇ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮೇಲಿಂದ ನೀರು ಹಾಕೋದೇನು ಬೇಡ. ಸ್ವಲ್ಪ ಮಿಕ್ಸರ್ ಆನ್ ಆಫ್ ಮಾಡಿ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ನೈಸಾಗಿ. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ತೀನಿ ನಾನು. ಈಗ ನೋಡಿ, ಗ್ರೈಂಡ್ ಮಾಡಿದಂಥ ಎಲ್ಲ ಮಸಾಲಾನ ನಾನು ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದುಕೊಂಡಿದ್ದೀನಿ.
ಇದರಲ್ಲಿ ಉಪ್ಪು, ಖಾರ, ಹುಳಿ, ಮೆಣಸಿನ್ಕಾಯಿ ಮತ್ತು ಎಲ್ಲದೂ ಪ್ರತಿಯೊಂದನ್ನ ಹಾಕಿ ನಾವು ಗ್ರೈಂಡ್ ಮಾಡಿದ್ದೀವಿ. ಇದಕ್ಕೆ ಇನ್ನೂ ಒಂದು 2 ಇಂಗ್ರೀಡಿಯೆಂಟ್ಸ್ ಏನು ಸೇರಿಸ್ತಾ ಇದ್ದೀನಿ ಅಂದರೆ ನಾನು ಗುರೆಳ್ ಪುಡಿನ ಹಾಕ್ತಾಯಿದ್ದೀನಿ. 1-2 ಸ್ಪೂನಷ್ಟು ಗುರೆಳ್ ಪುಡಿನ ಹಾಕ್ತಾಯಿದ್ದೀನಿ ನೋಡಿರಿ. ಗುರೆಳನ್ನು ಚೆನ್ನಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ. ಇದನ್ನೇ ನಾವೆಲ್ಲ ಪಲ್ಯಗಳಿಗೂ ಯೂಸ್ ಮಾಡ್ತೀವಿ ಕಾಮನ್ ಆಗಿ. ಈಗ ಅದನ್ನು 2 ಸ್ಪೂನಷ್ಟು ಸೇರಿಸಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಎಲ್ಲದನ್ನು ಮಸಾಲೆ ಜೊತೆನೇ ನಾವು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿ ಚೆನ್ನಾಗಿರುತ್ತೆ. ಆಮೇಲೆ ಪಲ್ಯಕ್ಕೆ ಒಂದು ಒಳ್ಳೆ ತಿಕ್ನೆಸ್ ಬರುತ್ತೆ ನೋಡಿರಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿರಿ. ಇದಕ್ಕೆ ಮತ್ತೆ ನೀರು ಹಾಕೋದು ಬೇಡ. ನಾವೇನು ಗ್ರೈಂಡ್ ಮಾಡ್ಕೊಂಡಿರ್ತೀವೋ ಅದೇ ಮಸಾಲದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ಗಟ್ಟಿ ಆಗಬೇಕು ಇದು ಮಸಾಲ. ಯಾವ ಹದಕ್ಕಿರಬೇಕು ಅಂತ ತೋರಿಸ್ತೀನಿ ನೋಡಿರಿ. ಇದನ್ನು ಗುರೆಳ್ ಪುಡಿ ಮತ್ತು ಅರಿಶಿನ ಪುಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೋಡಿರಿ. ಕೈಯಲ್ಲಿ ಈ ಥರ ಉಂಡೆ ಥರ ಇರಬೇಕು. ಅಂದರೆ ಇದು ನಾವು ಫಿಲ್ ಮಾಡಿದಾಗ ಮಸಾಲ ಒಳಗಡೆ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಇಷ್ಟು ಗಟ್ಟಿ ಇರಬೇಕು ನೋಡಿರಿ. ತುಂಬ ನೀರಾದರೆ ಮಸಾಲೆ ನಿಂತ್ಕೊಳ್ಳೋದಿಲ್ಲ. ಈಗ ಇದನ್ನು ಕಟ್ ಮಾಡಿದಂಥ ಹೀರೆಕಾಯಿ ಒಳಗೆ ಫಿಲ್ ಮಾಡೋಣ ನೋಡಿರಿ. ಈ ಥರ ಕಟ್ಸ್ ಹಾಕ್ಕೊಂಡಿದ್ವಲ್ವ, ಇದ್ರಾಗೆ ಇದನ್ನು ತುಂಬಬೇಕು. ನಾವು ರುಬ್ಕೊಂಡಂಥ ಮಸಾಲನ ಇದಕ್ಕೆ ಹಾಕೋಣ. ಹೀರೆಕಾಯಿ ಮಾತ್ರ ಎಳೆದಿರ್ಬೇಕು ನೋಡಿರಿ. ಎಳೆದು ಹೀರೆಕಾಯಿ ಎಷ್ಟು ಚೆನ್ನಾಗಿ ತೊಗೋತಿರೋ ನೀವು ಅಷ್ಟು ಟೇಸ್ಟ್ ಬರುತ್ತೆ ಪಲ್ಯ ಇದು ನೋಡಿರಿ. ಈ ಥರ ಚೆನ್ನಾಗಿ ಎಲ್ಲದಕ್ಕೂ ಫಿಲ್ ಮಾಡಿಕೊಳ್ರಿ. ಆಮೇಲೆ ನೀವು ಕಟ್ಸ್ ಹಾಕಿರ್ತೀರಲ್ಲ, ಪೂರ್ತಿಯಾಗಿ ಕಟ್ ಹಾಕಬಾರ್ದು, ಅರ್ಧಕ್ಕೇ ಕಟ್ ಮಾಡ್ಕೋಬೇಕು ನೋಡಿ. ಅಂದರೆ ನಾವು ಗಟ್ಟಿಯಾಗಿ ಮಸಾಲ ಮಾಡಿದರೆ ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಒಳಗಡೆ. ಈ ಥರ ಫಿಲ್ ಮಾಡಿಕೊಳ್ರಿ ಎಲ್ಲದನ್ನು. ಅದಕ್ಕೇ ನಾವು ನೀರು ಹಾಕ್ಲಾರ್ದೇ ಗ್ರೈಂಡ್ ಮಾಡಬೇಕು. ನೀರು ಹಾಕಿ ಗ್ರೈಂಡ್ ಮಾಡಿದರೆ ಏನಾಗುತ್ತೆ, ಈ ಥರ ತುಂಬಕ್ಕಾಗೋದಿಲ್ಲ, ಒಳಗಡೆ ಫಿಲ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕು, ಸ್ವಲ್ಪ ನೀರು ಹಾಕ್ದಿರೇ ಗಟ್ಟಿಯಾಗಿ, ಆದಷ್ಟು ಗಟ್ಟಿಯಾಗಿ ಮಸಾಲನ ರುಬ್ಕೋಬೇಕು ನೋಡಿ. ಇದೇ ರೀತಿ ಎಲ್ಲ ಹೀರೆಕಾಯಿಗಳಿಗೂ ಒಳಗಡೆ ಮಸಾಲನ ಫಿಲ್ ಮಾಡಿರಿ ನೋಡಿ. ಎಷ್ಟು ಚೆನ್ನಾಗಿ ಕುತ್ಕೋತಾ ಇದೆ ಅಂಥೇಳಿ. ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ರುಚಿಯಾಗಿರುತ್ತೆ ನೋಡಿರಿ ಪಲ್ಯ. ನಾವಿಲ್ಲಿ ಇದರಲ್ಲಿ ಶೇಂಗಾ ಬೀಜ, ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿರಿ ನೋಡಿ. ಇದೇ ಥರ ಎಲ್ಲದನ್ನು ಫಿಲ್ ಮಾಡಿಕೊಡ್ರಿ. ಇನ್ನು ಈ ಉಳಿದ ಮಸಾಲವನ್ನು ಎತ್ತಿಳ್ರಿ. ಇದನ್ನು ನೆಕ್ಸ್ಟು ನಾನು ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಈಗ ಇದನ್ನು ಒಗ್ಗರಣೆ ಹಾಕ್ಕೊಂಡು ಬರೋಣ. ಇಲ್ಲಿ ನೋಡಿರಿ, ಪ್ರತಿಯೊಂದೂ ಸ್ವಲ್ಪ ಕೂಡ ಮಸಾಲೆ ಹೊರಗೆ ಬರಬಾರ್ದು. ಈ ರೀತಿ ನೀವು ಫಿಲ್ ಮಾಡ್ಕೋಬೇಕು. ಈಗ ಇಲ್ಲಿ ನಾನು ಗ್ಯಾಸ್ ಆನ್ ಮಾಡಿ ಕಡಾಯಿನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿರಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ, ಆವಾಗ ಒಗ್ಗರಣೆ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನಾವಿಲ್ಲಿ ಇಡಿಯಾದಂಥ ಹೀರೆಕಾಯಿನ ಬಳಸ್ತಾ ಇರೋದ್ರಿಂದ, ಸ್ವಲ್ಪ ದಪ್ಪ ಇರುವಂಥ ಹೀರೆಕಾಯಿ ಪಲ್ಯ ಮಾಡ್ತಿರೋದ್ರಿಂದ ನೋಡಿರಿ, ಕಡಾಯಿನ ಸ್ವಲ್ಪ ದೊಡ್ಡದು ತೊಗೊಳ್ರಿ. ಆವಾಗ ಚೆನ್ನಾಗಿರುತ್ತೆ ಮಾಡೋಕ್ಕೆ. ಚಿಕ್ಕದಾದಂಥ ಕಡಾಯಿ ಆದರೆ ನಿಮಗೆ ಪಲ್ಯನ ತಿರುಗ್ಸೋಕ್ಕೆ ಸರಿ ಹೋಗೋಲ್ಲ. ಈಗ ನೋಡಿರಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ. 2 ಸಾಸಿವೆ ಜೀರಿಗೆ ಚಿಟ್ಪಟ ಅಂತೇಳಿ ಚೆನ್ನಾಗಿ ಸಿಡೀಲಿ, ಒಗ್ಗರಣೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿರಿ, ಜೀರಿಗೆ ಸಾಸಿವೆ 2 ಚೆನ್ನಾಗಿ ಸಿಡಿದಾಗಿದೆ. ಇದು ಒಗ್ಗರಣೆಗೆ ಸ್ವಲ್ಪ ಹಸಿ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಆಮೇಲೆ ಕಟ್ ಮಾಡಿ ತೊಗೊಂಡಂಥ 2 ಉಳ್ಳಾಗಡ್ಡಿನ ಸೇರಿಸ್ತಾಯಿದ್ದೀನಿ ನೋಡಿರಿ. ಈರುಳ್ಳಿನ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಳ್ರಿ, ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ ಆವಾಗ. 1-2 ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಲಿ ಒಗ್ಗರಣೆಯಲ್ಲಿ. ನಾವು ಯಾವುದೇ ಪಲ್ಯ ಮಾಡಬೇಕಾದ್ರೂ, ಏನೇ ಗ್ರೇವಿ ಆಗಲಿ, ಏನೇ ಕರೀಸ್ ಆಗಲಿ ಮಾಡಬೇಕಾದ್ರೆ ಉಳ್ಳಾಗಡ್ಡಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಆವಾಗ ಪಲ್ಯಗಳಿಗೆ ಒಂದು ಒಳ್ಳೆ ರುಚಿ ಬರುತ್ತೆ ನೋಡಿರಿ. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಡ್ರಿ, ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಆಗಲಿ ಉಳ್ಳಾಗಡ್ಡಿ. ಈಗ ನೋಡಿರಿ, ಸರಿಯಾಗಿ ಈ ಥರ ಫ್ರೈ ಆಗಿದೆ. ನಾವು ಫಿಲ್ ಮಾಡಿ ಇಟ್ಕೊಂಡಂಥ ಹೀರೆಕಾಯಿನ ಹಾಕ್ತಾಯಿದ್ದೀನಿ. ಮಸಾಲಾನ ಫಿಲ್ ಮಾಡ್ಕೊಂಡಿದ್ದಂಥ ಎಲ್ಲ ಹೀರೆಕಾಯಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. 1-2 ನಿಮಿಷ ಒಂದು ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಫ್ರೈ ಮಾಡಿಕೊಡ್ರಿ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ, ಫ್ರೈ ಆಗುತ್ತೆ. ನೋಡಿರಿ, ಈ ಥರ ಇಡೀದಾಗಿ ಒಂದು ಸರಿ ಮಾಡಿ ನೋಡಿರಿ, ಚೆನ್ನಾಗಿ ಬರುತ್ತೆ ಪಲ್ಯ ಇದು. ಈಗ ಫ್ಲೇಮನ್ನು ಲೋ ಫ್ಲೇಮ್ ಇಟ್ಟು ಇದನ್ನು
ಒಂದು 2 ನಿಮಿಷ ಈ ಥರ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿಕೊಡ್ರಿ. ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಆವಾಗ ನೀವು ಕೈ ಬಿಟ್ಬಿಟ್ರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ನಾವು ಮಸಾಲೆ ಫಿಲ್ ಮಾಡಿರೋದ್ರಿಂದ ಅದು ಕಡಾಯಿಗೆ ಅಂಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಸ್ವಲ್ಪ ಇದನ್ನು ಈ ಥರ ಸೌಟಿಂದ ಅಥವಾ ಹೀಗೆ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿಕೊಡ್ರಿ ಹೀರೆಕಾಯಿನ ಎಣ್ಣೆಯಲ್ಲಿ. ಒಂದು 2 ನಿಮಿಷ ಫ್ರೈ ಆದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ, ಈಗ ಒಂದು 2 ನಿಮಿಷ ಇದನ್ನು ಬಿಟ್ಬಿಡಿ. ನೋಡಿ 2 ನಿಮಿಷ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಬಾಯ್ಲ್ ಮಾಡೋದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ. ಕುದಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಆ್ಯಡ್ ಮಾಡಿಕೊಳ್ರಿ. ನೀರು ಹಾಕಿಂದ ಇದನ್ನು ಜಾಸ್ತಿ ಪಲ್ಯನ ತಿರುಗಿಸೋಕೆ ಹೋಗಬಾರ್ದು. ಯಾಕೆಂದರೆ ನಾವು ಒಳಗಡೆ ಫಿಲ್ ಮಾಡಿದಂಥ ಮಸಾಲ ಹೊರಗೆ ಬಂದುಬಿಡುತ್ತೆ. ನೀವೇನು ಮಾಡಬೇಕು, ಇದನ್ನು ಸ್ವಲ್ಪನೇ ಇಷ್ಟೇ ಮೇಲಿಂದ ತಿರುಗಿಸಿ ಇದನ್ನು ಕುದಿಯೋಕ್ಕೆ ಬಿಟ್ಬಿಡಿ. ಜಾಸ್ತಿ ನೀರನ್ನು ಹಾಕಕ್ಕೆ ಹೋಗಬೇಡಿ. ಅದು ಹೀರೆಕಾಯಿ ಅರ್ಧ ಡಿಪ್ ಆಗಬೇಕು ಅಷ್ಟೇ ನೀರು ಹಾಕಿರಿ. ಜಾಸ್ತಿ ನೀರು ಹಾಕಿದರೆ ಒಂಥರ ಸಾಂಬಾರು ಥರ ಆಗಿಬಿಡುತ್ತೆ. ಸ್ವಲ್ಪ ಅದು ಕುದಿಯೋಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕಿರಿ. ನಾನಿಲ್ಲಿ ಟೀ ಕುಡಿಯೋ ಕಪ್ಪಿಂದ 1-2 ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ. ನೋಡಿರಿ, ಇಲ್ಲಿ ಬಾಯ್ಲ್ ಆಗ್ತಾಯಿದೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ನಾವು ಇಡೀದಾದಂಥ ಹೀರೆಕಾಯಿ ಹಾಕಿರೋದ್ರಿಂದ ಬಾಯ್ಲ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಕುದಿಯೋಕ್ಕೆ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾವು ಮೇಲಿಂದ ಏನೂ ಹಾಕ್ತಾಯಿಲ್ಲ. ಯಾಕಂದರೆ ನಾವು ಮಸಾಲೆಯಲ್ಲೇ ಎಲ್ಲದನ್ನು ಖಾರ, ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಎಲ್ಲ ಹಾಕಿರೋದ್ರಿಂದ ಮೇಲ್ಗಡೆಯಿಂದ ಯಾವುದೇ ಮಸಾಲೆ ಇದಕ್ಕೆ ಅವಶ್ಯಕತೆ ಇರೋದಿಲ್ಲ. ನೋಡಿರಿ, ಈಗ ನೋಡಿರಿ ಪಲ್ಯ ತುಂಬ ಚೆನ್ನಾಗಿ ಬಾಯ್ಲ್ ಆಗಿದೆ. ಇದಕ್ಕೆ ನಾನಿಲ್ಲಿ ಮಿಕ್ಕಿದಂಥ ಮಸಾಲೆನ ಹಾಕ್ತಾಯಿದ್ದೀನಿ. ನಾನು ಆಗಲೇ ಹೀರೆಕಾಯಿ ಫಿಲ್ ಮಾಡಿ ಉಳಿದಂಥ ಮಸಾಲೆನ ಫಸ್ಟಿಗೆ ನಾನು ಹಾಕ್ತಾಯಿಲ್ಲ, ಲಾಸ್ಟಲ್ಲಿ ನೋಡಿರಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ಗ್ರೇವಿನಲ್ಲಿ ಮಿಕ್ಸ್ ಮಾಡಿ ಮತ್ತು 1-2 ನಿಮಿಷ ಬಾಯ್ಲ್ ಮಾಡಿದರೆ ಸಾಕು. ನೋಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟಲ್ಲಿ ಯಾಕೆ ಮಸಾಲೆನ ಹಾಕಬಾರ್ದು ಅಂದರೆ ಅದು ತುಂಬ ತಿಕ್ನೆಸ್ ಆಗಿ ಹೀರೆಕಾಯಿ ಚೆನ್ನಾಗಿ ಬಾಯ್ಲ್ ಆಗೋದಿಲ್ಲ. ಹಾಗಾಗಿ ನೀವು ಲಾಸ್ಟಲ್ಲಿ ಇದನ್ನು ಹಾಕಿ 1-2 ನಿಮಿಷ ಇದನ್ನು ಮತ್ತೆ 1-2 ನಿಮಿಷ ಕುದಿಸ್ಕೊಂಡ್ರೆ ನೋಡಿರಿ ಪಲ್ಯ ಚೆನ್ನಾಗಿ ರೆಡಿ ಆಯಿತು. ನೋಡಿ, ಇಲ್ಲಿ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಬಂದಂಥ ಈ ಥರ ಹೀರೆಕಾಯಿ ಪಲ್ಯನ ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಜೋಳದ ರೊಟ್ಟಿ ಜೊತೆ ಅಂತೂ ಸೂಪರಾಗಿರುತ್ತೆ. ನೀವು ಮುದ್ದೆ, ಬಿಸಿ ಅನ್ನಕ್ಕೂ ತಿನ್ಬೋದು. ನೋಡಿರಿ, ಇಲ್ಲಿ ಸಾಫ್ಟಾಗಿ ಬೆಂದಿದೆ, ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ಈಗ ಇದನ್ನು ಫ್ಲೇಮ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಆಮೇಲೆ ಇದನ್ನು ಸರ್ವ್ ಮಾಡೋಣ. ನೋಡಿರಿ ಹೇಗೆ ಕಾಣಿಸ್ತಾ ಇದೆ ಅಂತ. ಒಳ್ಳೆ ಕ್ರೀಮಿಯಸ್ ಟೆಕ್ಸ್ಚರ್ನಲ್ಲಿ ತುಂಬ ರುಚಿಯಾಗಿ ಬಂದಿದೆ ಪಲ್ಯ. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಸರ್ವ್ ಮಾಡೋಣ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆನೋ, ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೋಡಿರಿ, ತುಂಬ ಚೆನ್ನಾಗಿ ಬಂದಿದೆ. ಆದರೆ ನೀರು ಮಾತ್ರ ಜಾಸ್ತಿ ಹಾಕಿ ಕುದಿಸೋಕ್ಕೆ ಹೋಗಬೇಡಿ. ಸ್ವಲ್ಪ ನೋಡ್ಕೊಂಡು ಹಾಕಿ ಕುದಿಸ್ಕೊಳ್ರಿ. ಯಾಕಂದರೆ ತುಂಬ ನೀರಾದರೆ ಪಲ್ಯ ಚೆನ್ನಾಗಿ ಬರೋದಿಲ್ಲ. ಇದ್ರ ಜೊತೆ ನೋಡಿರಿ ನಾನಿಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಆ ಮೆಂತ್ಯ ಸೊಪ್ಪನ್ನು ಹೀಗೆ ಹಸಿದಾಗೆ ತಿಂತೀವಿ ಉತ್ತರ ಕರ್ನಾಟಕದ ಕಡೆ. ನೋಡಿ, ಇದ್ರ ಜೊತೆ ಕಟ್ ಮಾಡಿದಂಥ ಗಜ್ಜರಿ ಅಥವಾ ಕ್ಯಾರೆಟ್ ಅಂತೀವಿ, ಹಸಿ ಉಳ್ಳಾಗಡ್ಡೆ ಅಂತೂ ಇರಲೇಬೇಕು. ನೋಡಿರಿ, ನಾನಿಲ್ಲಿ ಲಂಚಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ನೋಡಿರಿ ನಾನಿವತ್ತು ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಜೋಳದ ರೊಟ್ಟಿ ಜೊತೆನೂ ತಿನ್ಬೋದು. ಆಮೇಲೆ ಇದಕ್ಕೆ ನೋಡಿರಿ ನಾನಿಲ್ಲಿ ಇನ್ನೊಂದು ಚಟ್ನಿ ಪುಡಿನ ಹಾಕ್ತಾಯಿದ್ದೀನಿ. ಗುರೆಳ್ಳು ಚಟ್ನಿ ಪುಡಿನೂ ಬಳಸ್ತಾಯಿದ್ದೀನಿ. ನೋಡಿರಿ, ಈ ಥರ ಚಟ್ನಿ ಪುಡಿ ಪಲ್ಯಗಳ ಜೊತೆ ತಿಂತಾಯಿದ್ರೆ ನೋಡಿರಿ ಕಂಪ್ಲೀಟ್ ಆದಂತಹ ಉತ್ತರ ಕರ್ನಾಟಕದ ಊಟ ನೋಡಿರಿ ಸೂಪರಾಗಿರುತ್ತೆ. ಜವಾರಿ ಊಟ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿರಿ, ಎಲ್ರಿಗೂ ಇಷ್ಟಪಡ್ತಾರೆ. ನಾನಿವತ್ತು ನೋಡಿರಿ ಪೇಪರ್ ಚಪಾತಿ ಅಥವಾ ಎಣ್ಣೆ ಚಪಾತಿ ಅಂತ ಕರಿತೀವಿ. ಇದ್ರ ಜೊತೆ ನಾನಿವತ್ತು ಸರ್ವ್ ಮಾಡ್ತಾಯಿದ್ದೀನಿ. ಸೂಪರಾಗಿರುತ್ತೆ. ಈ ಚಪಾತಿ ರೆಸಿಪಿ ಏನಾದರೂ ಬೇಕಂದರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಈ ರೆಸಿಪಿನ ಶೇರ್ ಮಾಡ್ತೀನಿ. ನೋಡಿರಿ, ಈ ಥರ ಚಪಾತಿ ಜೊತೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡಿರಿ, ಹಾಗಾದರೆ ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದರೆ ಫ್ರೆಂಡ್ಸ್ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಿಡಿಯೋಗೆ ಲೈಕ್ಸ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ನೋಡಿರಿ, ತುಂಬ ಸಾಫ್ಟಾಗಿ ಬೆಂದಿದೆ ಹೀರೆಕಾಯಿ, ಅಷ್ಟೇ ರುಚಿಯಾಗಿ ಬಂದಿದೆ ನೋಡಿರಿ. ಹಾಗಾದರೆ ಟ್ರೈ ಮಾಡಿ ನೋಡಿರಿ ಹೇಗೆ ಬಂತು ಅಂತೇಳಿ ತಿಳಿಸಿ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.